ಪಕ್ಷ ಅಧಿಕಾರಕ್ಕೆ ಬಂದ 1.5 ವರ್ಷದಲ್ಲಿ ಭ್ರಷ್ಟಾಚಾರದಲ್ಲಿ ಮುಳುಗೇಳುತ್ತಿದೆ. ಇನ್ನು ವಾಲ್ಮೀಕಿ ನಿಗಮದ 180 ಕೋಟಿ ಅವ್ಯವಹಾರ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ನಡೆದಿದೆ. ವಾಲ್ಮೀಕಿ ನಿಗಮದ ಹಣವನ್ನ ತೆಲಂಗಾಣ ಚುನಾವಣೆಗೆ ಬಳಸಿಕೊಳ್ಳಲಾಗಿದೆ. ಎಸ್ಟಿ ಸಮುದಾಯದ ಹಣವನ್ನ ಕಾಂಗ್ರೆಸ್ ದುರ್ಬಳಕೆ ಮಾಡಿಕೊಂಡಿದೆ. ಕಾಂಗ್ರೆಸ್ನ ಎಸ್ಟಿ ಸಮುದಾಯದ ನಾಯಕರು, ಶಾಸಕರು ಈ ಬಗ್ಗೆ ಹೋರಾಟ ಮಾಡಬೇಕು. ಜೊತೆಗೆ ಈ ಪ್ರಕರಣವನ್ನ ಸಿಬಿಐಗೆ ಒಪ್ಪಿಸಬೇಕು. ಇನ್ನು ಮೈಸೂರಿನ ಮೂಡಾ ಹಗರಣ ಸಿದ್ದರಾಮಯ್ಯ ಅವರಿಗೆ ಗೊತ್ತಿದೆ. ಮೂಡಾ ಹಗರಣದಲ್ಲಿ ಕೂಡ ಸಿದ್ದರಾಮಯ್ಯ ಅವರು ಭಾಗಿಯಾಗಿದ್ದಾರೆ. ಆದ್ದರಿಂದ ಈ 2 ಪ್ರಕರಣಗಳನ್ನು ಸಿಬಿಐಗೆ ವಹಿಸಬೇಕು. ಎಸ್ಐಟಿ ತನಿಖೆ ಸರ್ಕಾರ ಪ್ರಾಯೋಜಿತ ತನಿಖೆಯಾಗಲಿದೆ. ಸರ್ಕಾರವೇ 2 ಪ್ರಕರಣದಲ್ಲಿ ಭಾಗಿಯಾಗಿರೋದ್ರಿಂದ ಎಸ್ಐಟಿ ತನಿಖೆ ಕೇವಲ ತಮ್ಮನ್ನ ರಕ್ಷಿಸಿಕೊಳ್ಳುವುದಕ್ಕೆ ಅಷ್ಟೇ. ಇನ್ನು ಕೋಲಾರ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ರೈತರಿಂದ ಖರೀದಿ ಮಾಡುವ ಹಾಲಿನ ದರವನ್ನು ಇಳಿಕೆ ಮಾಡಿರುವುದು ಶೋಚನೀಯವಾಗಿದೆ. ಕೊಚ್ಚಿಮುಲ್ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ರೈತರ ಹಿತ ಕಾಯುವಲ್ಲಿ ವಿಫಲರಾಗಿದ್ದಾರೆ. ಹಾಲಿನ ಪ್ಯಾಕೆಟ್ ದರ ಏರಿಸಿ ಸಾಮಾನ್ಯ ಜನರ ಮೇಲೆ ಹೊರೆ ಹಾಕಿದ್ರು. ಈಗ ರೈತರಿಂದ ಖರೀದಿ ಮಾಡುವ ಹಾಲಿನ ದರವನ್ನು ಇಳಿಕೆ ಮಾಡಿ ರೈತರಿಗೆ ವಂಚನೆ ಮಾಡಲಾಗಿದೆ ಎಂದು ಕೋಲಾರದ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮಾಜಿ ಎಂಎಲ್ಸಿ ವೈಎ ನಾರಾಯಣಸ್ವಾಮಿ ಸರ್ಕಾರದ ಮೇಲೆ ವಾಗ್ದಾಳಿ ನಡೆಸಿದರು. ಕೋಲಾರ ಜಿಲ್ಲೆಯ ಜಿಲ್ಲಾ ಮಟ್ಟದ ಪತ್ರಿಕಾ ಮಾಧ್ಯಮ ಸ್ನೇಹಿತ ಪತ್ರಿಕಾಗೋಷ್ಠಿಯ ಉದ್ದೇಶ 3 ಅಂಶಗಳಿಟ್ಕೊಂಡು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಮೊದಲನೇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ವತಿಯಿಂದ ಎಸ್ಟಿ ಜನಾಂಗಕ್ಕೆ ಆಗಿರುವ ಅನ್ಯಾಯ. ಎರಡನೇದು ಭ್ರಷ್ಟಾಚಾರವನ್ನು ತೊಡೆದಾಕ್ತೀನಿ ಅಂತೇಳಿ ಎದೆ ತಟ್ಕೊಂಡು ಬಳ್ಳಾರಿ ತನಕ ಪಾದಯಾತ್ರೆ ಮಾಡಿ ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯನವರು ಮಾಡಿರೋ ಭ್ರಷ್ಟಾಚಾರದ ಮೂಢ ಹಗರಣ. ಮೂರನೇದಾಗಿ ಕೋಲಾರ ಜಿಲ್ಲೆಯ ವಿಶೇಷವಾಗಿ ರೈತರಿಗೆ ನಮ್ಮ ಮಿಲ್ಕ್ ಯೂನಿಯನ್ ಆಗಿರುವ ಅನ್ಯಾಯ, ಜೊತೆಗೆ ಬೆಲೆ ಏರಿಕೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಮನೆಯಲ್ಲಿ ಕರೆದಿದ್ದೇವೆ. ಮೊಟ್ಟ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ನಮ್ಮ ಮೇಲೆ ನಾನಾ ಆರೋಪಗಳು ಹೊರಿಸಿ PCM ಅಂತ ಒಂದು ಅಭಿಯಾನ ಶುರು ಮಾಡಿ ಭ್ರಷ್ಟಾಚಾರದ ಗುತ್ತಿಗೆದಾರರಿಂದ ಕಂಪ್ಲೇಂಟ್ ಕೊಡಿಸ್ಕೊಂಡು ಭ್ರಷ್ಟಾಚಾರಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತಾ ನೋಡಿದ್ರಿ ಕಾಂಗ್ರೆಸ್ ಪಕ್ಷದವರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 1 ವರ್ಷ ಸುಮಾರು 14 ತಿಂಗಳಾಗಿದೆ. 14 ತಿಂಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರುವ ಭ್ರಷ್ಟಾಚಾರ ಹಗರಣಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ. ನಾನು ಮೊದಲನೇದಾಗಿ ವಾಲ್ಮೀಕಿ ನಿಗಮದ ಒಂದು ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಮಗೆಲ್ಲ ಗೊತ್ತಿದೆ. 187 ಕೋಟಿ ರೂಪಾಯಿಯನ್ನು ವಾಲ್ಮೀಕಿ ನಿಗಮದಿಂದ ಹಾಗೆ ಡ್ರಾ ಮಾಡ್ತಾರೆ. ಯಾವ ರೀತಿ ನಮ್ಮ ಸ್ವಂತ ದುಡ್ಡು ಚೆಕ್ ಕೊಟ್ಟು ಬ್ಯಾಂಕ್ಗೆ ಹಣ ಡ್ರಾ ಮಾಡ್ತೀವೋ, ಸರ್ಕಾರಿ ದುಡ್ಡನ್ನು 187 ಕೋಟಿಯಿಂದ ಇಷ್ಟ ಬಂದವ್ರಿಗೆ ಚೆಕ್ ಕೊಡೋದು. ಯಾರಿಗೆ? ಪೆಟ್ರೋಲ್ ಬಂಕ್ ಅವರಿಗೆ, ಚಿನ್ನದ ವ್ಯಾಪಾರಿಗಳಿಗೆ, ಬಾರ್ಗಳಿಗೆ, ಮತ್ತೊಂದಕ್ಕೆ. ನನಗೆ ಅರ್ಥ ಆಗಿದೆ ಆಡಳಿತ ಏನಿದೆ. ಆಡಳಿತ ಇದು ಮುಖ್ಯಮಂತ್ರಿಗೆ ಗೊತ್ತಿಲ್ವಾ? ಇದು 3 ಕೋಟಿ ರೂಪಾಯಿಗಿಂತ ಜಾಸ್ತಿ ಅನುದಾನ ಬಿಡುಗಡೆ ಆಗಿ ಡ್ರಾ ಮಾಡಬೇಕಾದ್ರೆ ಹಣಕಾಸು ಇಲಾಖೆ ಅನುಮತಿ ಬೇಕಾಗ್ತದೆ. ಇಷ್ಟಪಡ್ತಾ ಇದ್ದೇನೆ. ಈ ವಿಚಾರದಲ್ಲಿ ನಾನು ಈ ಕೋಲಾರ ಶಾಸಕರಾದ ಗೊತ್ತೂರು ಮಂಜುನಾಥ್ ಅವ್ರನ್ನ ಅಭಿನಂದಿಸ್ತೇನೆ. ನಿನ್ನೆ ಪೇಪರ್ಲ್ಲಿ ಕೊಟ್ಟಿದ್ದಾರೆ, ಬಹು ಖುಷಿ ಆಯ್ತು ನಾನು ನೋಡಿ. ವಾಲ್ಮೀಕಿ ನಿಗಮದ ದುಡ್ಡು ತಿಂದವರು ರೋಗ ಬಂದು ಸಾಯಿಲಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅವರಿಗೆ ನಿಜವಾಗ್ಲೂ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಒಬ್ಬ ಆಡಳಿತ ಪಕ್ಷ ಶಾಸಕನಾಗಿ ತಮ್ಮದೇ ಸರ್ಕಾರಕ್ಕೆ ಕಿವಿ ಹಿಂಡು ಕೆಲಸ ಮಾಡಿದ್ದಾರೆ. ಯಾರೇನೇ ಇರಲಿ, ಆ ಸಮುದಾಯಕ್ಕೆ ತೊಂದರೆ ಆದಾಗ ಅದನ್ನು ವಿರುದ್ಧ ನಿಲ್ಲುವ, ಪರ ನಿಲ್ಲುವ ಒಂದು ಕೆಲಸವನ್ನು, ಧಾರ್ಷ್ಟ್ಯವನ್ನು ತೋರಿಸಿದ್ದಾರೆ. ಅವರು ಒಳ್ಳೆಯದಾಗಲಿ. ಆದರೆ ಅವರಿಗೆ ಮುಖ್ಯಮಂತ್ರಿಗಳೇ MLA ಆಗಬೇಕು ಅಂತ ಇರೋ ಜಾಗದಲ್ಲಿ ಬಂದಾಗ ಅವ್ರಿಗೆ ಗೆದ್ದಿದ್ದೀರಿ. ಅವ್ರು ನೇರವಾಗಿ ಮುಖ್ಯಮಂತ್ರಿಗೆ ಮಾತಾಡಬೇಕು. ಮುಖ್ಯಮಂತ್ರಿಗೆ ಮಾತಾಡಿ ಅವ್ರು ಹೇಳಬೇಕು, ನೀವು ರಾಜೀನಾಮೆ ಕೊಡಿ, ನಿಮ್ಮ ಕಾಲದಲ್ಲಿ 2 ದೊಡ್ಡ ಹಗರಣ ಆಗಿದೆ, 2, ಹಾಗೆ ರಾಜೀನಾಮೆ ಕೊಡಿ ಅನ್ನೋ ಮಾತನ್ನು ಗೊತ್ತೂರು ಮಂಜುನಾಥ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೂರನೇದಾಗಿ ಬೆಲೆ ಏರಿಕೆ. ಕೋಲಾರ, ಚಿಕ್ಕಬಳ್ಳಾಪುರ ಮಿಲ್ಕ್ ಯೂನಿಯನ್ನಲ್ಲಿ ದಿನಕ್ಕೆ 12 ಲಕ್ಷ ಲೀಟರ್ ಉತ್ಪಾದನೆ ಆಗುತ್ತೆ. 12 ಲಕ್ಷ ಲೀಟರ್ ಉತ್ಪಾದನೆ ಮಾಡೋ ರೈತರಿಗೆ 1 ಲೀಟರ್ಗೆ 2 ರೂಪಾಯಿ ಕಡಿಮೆ ಬೆಲೆ ಕೊಡ್ತೀವಿ ಅನ್ನೋ ನಿರ್ಧಾರ ಇದೆಯಲ್ಲ, ಬಹಳ
ಆಘಾತಕಾರಿ. ರೈತರ ತಲೆ ಮೇಲೆ, ಹಾಲು ಉತ್ಪಾದಕರ ತಲೆ ಮೇಲೆ ಚಪ್ಪಡಿಯನ್ನು ಎಳೆಯುವ ಕಾರ್ಯ. ಈ ಶ್ರೇಯಸ್ಸು ಹಾಲು ಒಕ್ಕೂಟದ ಅಧ್ಯಕ್ಷ ನಂಜೇಗೌಡರಿಗೆ ಮತ್ತು ಎಲ್ಲ ನಿರ್ದೇಶಕರಿಗೆ ಸಲ್ಲಬೇಕು. ಈಗಾಗಲೇ ಒಂದು ತಿಂಗಳ ಹಿಂದ್ಗಡೆ ಗ್ರಾಹಕರಿಗೆ 2 ರೂಪಾಯಿ ಜಾಸ್ತಿ ಮಾಡಿದರು. 1 ಲೀಟ್ರ್ ಮೇಲೆ ಹಾಲು ಕುಡಿಯೋರಿಗೆ 2 ರೂಪಾಯಿ ಜಾಸ್ತಿ, ಹಾಲು ಕರೆಯೋರಿಗೆ 2 ರೂಪಾಯಿ ಕಡಿಮೆ. ಈ ಊರಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ದಿನಕ್ಕೆ ಈ ಕಡಿಮೆ ಮಾಡೋದ್ರಿಂದ ಒಕ್ಕೂಟಕ್ಕೆ 48 ಲಕ್ಷ ಉಳಿಯುತ್ತೆ. ದಿನಕ್ಕೆ 24 ಲಕ್ಷ ಉಳಿಯುತ್ತದೆ. ದಿನಕ್ಕೆ ಜಾಸ್ತಿ ಮಾಡೋದ್ರಿಂದ 2 ರೂಪಾಯಿ ಜಾಸ್ತಿ ಬರುತ್ತೆ. 48 ಲಕ್ಷ ಲಾಭ. ಏನು ಮಾಡ್ತೀವಿ ಲಾಭ ನೀವು? ಏನು ಆಡಳಿತ ಮಂಡಳಿಯ ಅಧ್ಯಕ್ಷರು, ನಿರ್ದೇಶಕರು, ಅಧಿಕಾರಿಗಳು ಮೋಜು ಮಸ್ತಿ ಮಾಡಿ ಉಪಯೋಗಿಸ್ತೀರಾ? ರೈತ ಇದ್ದಿದ್ದ ನೀವೆಲ್ಲ ಬದುಕೋದು. ರೈತರ ಮೇಲೆ ಬಂಡೆ ಹಿಡಿದು ರೈತರಿಗೆ ತೊಂದರೆ ಮಾಡಿ ನೀವು ಬದುಕೋದಿಲ್ಲಿ. ತಕ್ಷಣದಿಂದ ಆ ಹಾಲಿನ ದರ ಇಳಿಕೆಯನ್ನು ಮಾಡಿದ್ದೀರಿ, ಅದನ್ನು ವಾಪಸ್ ತಗೋಬೇಕು.